ನಮಸ್ಕಾರ ರೀ. ಈಗ ಅವ್ರಿಕಾಯಿ ಸೀಸನ್ ಅಲ್ಲ, ಗೊತ್ತಿರ್ಬೇಕು. ಅವ್ರಿಕಾಯಿ ಅಂದ್ರೆ ಘಮ ಘಮ ಅಂತಾವೆ ನೋಡ್ರಿ, ಗದ್ದೆ ಅವ್ರಿ ಅಂತಾರ. ಇಲ್ಲಿ ತೋರಿಸ್ತೇನೆ ನೋಡ್ರಿ ನಿಮಗೆ. ಈ ಅವ್ರಿಕಾಳು ಸುಲಿದು ಬಲ್ತಂತ ಅವ್ರಿಕಾಳು ಸುಲಿದು ನೀರೊಳಗೆ ನೆನೆ ಇಟ್ಟು ಒಂದೆರಡು ತಾಸು ನೆನೆ ಇಟ್ಟು ಈ ಥರ ಸಿಪ್ಪಿ ತೆಗೆದೇನಿ. ಹಿಚ್ಚುಗಿದ ಅವ್ರಿಕಾಳು ಅಂತಾರಲ್ಲ, ಹಂಗೆ ಸಿಪ್ಪಿ ತೆಗೆದೇನಿ. ಶೇಂಗಾ ಕಾಳು ತೊಗೊಂಡೇನಿ, ಪುಟಾಣಿ ತೊಗೊಂಡೇನಿ. ಇದನ್ನು ಮೇಗ ಚೂಡ ಮಾಡ್ತೀನಿ. ಹಿಚ್ಚುಗಿದ ಅವ್ರಿಕಾಳು ಚೂಡ ರೆಡಿ ಮಾಡ್ತೀನಿ. ಮಕ್ಕಳಿಗೆ ಆಗಾಗ ಈಗ ಮಳೆ ಹತ್ತಿರೋದ್ರಿಂದ ಟೀ ಜೊತೆಗೆ ಆಗಾಗ ಏನಾರ ಬಾಯಾಗ ಹಾಕ್ಕೋಬೇಕು ಅನ್ನಿಸ್ತಾ ಕುರು ಸೂಪರ್ ಆದಂಥ ಒಂದು ವಿಡಿಯೋ ನೋಡಿರಿ. ಇದು ನೀವು ಈ ಥರ ಮಾಡ್ಕೊರಿ. ಗೊತ್ತಿದ್ರೆ ಅಡ್ಡಿ ಇಲ್ಲ, ಗೊತ್ತಿಲ್ಲ ಅಂದ್ರೆ ಮಾಡ್ಕೊರಿ. ಫಸ್ಟಿಗೆ ಒಂದು ಬಟ್ಲು ಶೇಂಗಾಕಾಳು, ನಿಮಗೆ ಎಷ್ಟಾರು ಹಾಕಿರಿ. ಶೇಂಗಾಕಾಳು ಒಂದು ಬೌಲ್ ಹಾಕೇನಿ ನಾನಿಲ್ಲಿ. ಇವನ್ನ ಸಣ್ಣ ಉರಿಯೊಳಗೆ ಮುಂದೆ ಮೂಗು ಬೆಚ್ಚಬೇಕು, ಅಂದರೆ ಸೀಳು ಹೊಡಿಬೇಕು ಕಾಳು. ಆ ಥರ ಫ್ರೈ ಮಾಡಬೇಕು, ಹದವಾಗಿ ಹುರ್ಕೋಬೇಕು. ಎಣ್ಣೆ ಒಳಗೆ ಬೇಗನೆ ಹುರಿತಾವೆ, ಮುಂದೆ ಮೂಗು ಸೀಳ್ತಾವೆ ನೋಡ್ರಿ. 2 ಟೀಸಳಾಗಿರ್ತಾವೆ ಮುಂದೆ. ಆ ಥರ ಆದಾಗ ಇವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿ ಆಗಿ. ಒಟ್ಟು ಸಣ್ಣ ಉರಿಯೊಳಗೆ ಟೈಮ್ ತೊಗೊಂಡ್ರು ಅಡ್ಡಿಲ್ಲ, ಹದವಾಗಿ ಹುರ್ಕೋಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ. ಇವನ್ನ ಚೆಂದಾಗಿ ಹುರಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋನು. ಅವ್ರಿಕಾಯಿ ಭಾಳಷ್ಟು ತಂದಿದ್ರು ಮನೆಯೊಳಗೆ, ಹಿಂಗಾಗಿ ಬಲ್ತಿದ್ವಿ. ಇದು ಒಳ್ಳೆ ಹದ ಇದ್ವು ಅವು ಈ ಥರ ಚೂಡ ಮಾಡೋಕ್ಕೆ. ಅದಕ್ಕೋಸ್ಕರ ಅವ್ರಿಕಾಯಿ ಸುಲಿದು ಬೀಜಾನ ನೀರಾಗ ನೆನೆ ಇಟ್ಟು ಸಿಪ್ಪಿ ತೆಗೆದು ರೆಡಿ ಇಟ್ಕೊಂಡೇನಿ. ಅವು ಡ್ರೈ ಇರಬೇಕು, ಒಂದು ಕಾಟನ್ ಬಟ್ಟೆಗೆ ತೊಳೆದು ಒರೆಸಿಬಿಡಬೇಕು ಬೀಜನ. ಶೇಂಗಾ ಹುರ್ಕೊಂಡಿದ್ದಾತು ಒಂದು ಪ್ಲೇಟಿಗೆ ತೆಗೆದ್ನಿ. ಈ ಥರ ಇರಬೇಕು. ಆನಂತರ ನೋಡಿರಿ, ಇವಾಗ ಒಂದು ಚಿಕ್ಕ ಬೌಲಿಲಿ ಪುಟಾಣಿ ಹುರ್ಗಡ್ಲೆ ಅಂತಿರಲ್ಲ, ಅವು ಫ್ರೆಶ್ ಇರ್ತಾವೆ. ಆದ್ರೂ ಎಣ್ಣೆಯೊಳಗೆ ಇನ್ನೊಂದು ಸಲ ಮಾಡಿರಿ, ಇನ್ನೂ ಟೇಸ್ಟ್ ಆಗ್ತಾವೆ, ಕ್ರಿಸ್ಪಿಯಾಗಿ ಬರ್ತಾವೆ. ಇವನು ಕೂಡ ಅದೇ ಶೇಂಗಾ ಪ್ಲೇಟಿಗೆ ತೆಗೆಯೋಣಂತ. ಅದೇ ಶೇಂಗಾ ಪ್ಲೇಟಿಗೆ ತೆಗೆಯೋಣ. ಆ ನಂತರ ನೋಡಿರಿ, ಇವೇನು ಹೆಚ್ಚಿಗಿದ ಅವ್ರಿಕಾಳು ಇರ್ತಾವಲ್ಲ, ಇವನ್ನೀಗ ಹಾಕಿ ಫ್ರೈ ಮಾಡೋಣ. ಇದು ಸ್ವಲ್ಪ ಟೈಮ್ ತೊಗೋತತಿ, ಪೇಷನ್ಸ್ಲೆ. ಸಣ್ಣ ಉರಿಯೊಳಗೆ ಹದವಾಗಿ ಹುರ್ಕೊಳ್ಳೋಣ. ಅವು ಹುರಿದಿದ್ದು ಹೆಂಗೆ ಗೊತ್ತಾಕತಿ ಅಂದ್ರೆ, ಗಳಗಳ ಅಂತ ಸೌಂಡ್ ಬರ್ತಾವೆ, ಕಲರ್ ಚೇಂಜ್ ಆಕ್ಕವು, ಗೊತ್ತಾಗ್ತತಿ. ಇಲ್ಲ ಅಂದ್ರೆ ಒಂದು ಬ್ಯಾಗ್ ಹಾಕ್ಕೊಂಡು ತಿಂದು ನೋಡಿರಿ. ಕ್ರಿಸ್ಪಿಯಾಗಿ ಬಂದಿದ್ವು ಅಂದ್ರೆ ತೆಗೀರಿ. ನೋಡಿರಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಅವು ಕ್ರಿಸ್ಪಿಯಾಗಿ ಒಂಥರ ಸೌಂಡ್ ಬರ್ತಾವೆ. ಅವನು ಈ ಪ್ಲೇಟಿಗೆ ತೆಗೆಯೋಣ. ಇವಿಷ್ಟು ತೆಗೆದು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳೋಣ. ಒಂದು ಇದ್ರೊಳಗೆ ಇವನ್ನೆಲ್ಲ ಹಾಕಿಬಿಡೋಣ. ಭಾಳ ಈಜಿ ಐತಿ, ಮಕ್ಳಿಗೆ ಇಷ್ಟ ಆಕ್ಕವು, ದೊಡ್ಡವ್ರಿಗೆ ಇಷ್ಟ ಆಕ್ಕವು. ಈ ಥರ ಮಾಡಿಟ್ಕೋರಿ. ಈಗ ಅವ್ರಿಕಾಯಿ ಸೀಸನ್ನು ನೋಡಿರಿ. ಈ ಥರ ಹಾಕಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚಿಟಿಗೆ ಅರಿಶಿನ ಹಾಕೋಣ, ಭಾಳ ಕಡಿಮೆ. 2 ಬಟ್ನಾಗ ಏಟು ಬರ್ತದೆ ಅಷ್ಟು ಚಿಟಿಗೆ ಅರಿಶಿನ. ಈಗ ನೋಡಿರಿ, ಚಿಲ್ಲಿ ಪೌಡ್ರು. ಖಾರ ಜಾಸ್ತಿ ಬೇಕೋ ಕಡಿಮೆ ಬೇಕೋ ನಿಮ್ಮ ಇಷ್ಟ. ನಾ ಮೀಡಿಯಮ್ ಆಗಿ ಹಾಕ್ತೀನಿ. ಆ ನಂತರ ನೋಡಿರಿ, ಆಮ್ಚೂರು ಪೌಡ್ರ್ ಇದ್ರೆ ಹಾಕಿರಿ, ಭಾಳ ಟೇಸ್ಟ್ ಬರ್ತೈತಿ. ಅದಿಲ್ಲ ಅಂದರೆ ಚಾಟ್ ಮಸಾಲ ಹಾಕಿರಿ. 2ರಾಗ 1 ಹಾಕಿರಿ ಸಾಕು, ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಇಷ್ಟು ಹಾಕಿ ಚೆಂದಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಯ್ತು ನೋಡಿರಿ ನಮ್ಮ ಚಾಟ್. ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗುವಂತಹ ಒಂದು ಚೂಡ, ಹಿಚುಗಿದ ಅವ್ರಿಕಾಳು ಚೂಡ. ಈಗ ಒಂದು ಪ್ಲೇಟಿಗೆ ಬಟ್ಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಎಲ್ಲ ವಿಡಿಯೋಗಳಿಗೂ ಚೆನ್ನಾಗಿ ಸಪೋರ್ಟ್ ಕೊಡ್ತಾಯಿದ್ದೀರಿ. ಇದೇ ಥರ ಸಪೋರ್ಟ್ ಕೊಡಿರಿ. ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ.
ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು. ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿರಿ ಫ್ರೈ ಮಾಡಿದಂಥ ಕರಿಬೇವು ಮೇಲಕ್ಕೆ ಭಾಳ ಟೇಸ್ಟ್ ಬರ್ತೈತಿ, ಹಾಕಬೇಕು. ಇದೇ ಅವ್ರೆಕಾಳು ನೋಡಿರಿ, ಅವನ್ನೇ ಹೆಚ್ಚಿಗೆ ಅವ್ರೆಕಾಳು ಮಾಡೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ತಿಳಿಸ್ರಿ. ಸೂಪರ್ ಟೇಸ್ಟಿ ಆದಂಥ ಚೂಡ ರೆಡಿ ಆಗ್ತಾವೆ. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.